ಎಲ್ರಿಗೂ ಗುಡ್ ಈವ್ನಿಂಗ್ ನೋಡ್ರಿ. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಇಲ್ಲಿ ನಮ್ಮ ತಮ್ಮನ ಮನೆಗೆ ಬಂದೀನಿ ನೋಡ್ರಿ. ಇಲ್ಲಿ ವೈನಿಯರ್ದು ಅದಾರು ನೋಡ್ರಿ. ಅವರು ಒಂದು ಬಾಸ್ಕೆಟ್ ಹೆಣ್ಲಿಕ್ಕತ್ತಾರು ನೋಡ್ಲಿಕ್ಕೆ ಬಂದು. ನನಗಂತೂ ಬರೋದಿಲ್ಲ, ಅವ್ರು ಹೆಂಗೆ ಹೆಣಿಲಿಕ್ಕತ್ತಾರ ನೋಡ್ಲಿಕ್ಕತ್ತೀನಿ. ಸೊ ಬರ್ರಿ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ಹೆಚ್ಚು ವಿಡಿಯೋಗಳನ್ನ ನೋಡ್ತಾ ಹೋಗ್ರಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಸ್ಕಿಟ್ ಮಾಡಿದೆ ಎಂಡ್ವರೆಗೂ ನೋಡ್ತಾ ಹೋಗ್ರಿ. ಬರ್ರಿ, ಅವರು ಯಾವ ಥರ ಬಾಸ್ಕೆಟ್ನ ಹೆಣಿತಾರೋ, ಎಷ್ಟು ಚೆನ್ನಾಗಿ ಹೆಣಿತಾರ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ರಿ. ನೋಡ್ರಿ, ಮೊದಲಿಗೆ ಫಸ್ಟ್ ಸ್ಟಾರ್ಟಿಂಗ್ ಅದನ್ನೆಲ್ಲ ಯಾವ ಥರ ತೊಗೊಳ್ಬೇಕು ಅನ್ನೋದನ್ನ ವೈನಿಯವರು ತಾವೇ ಒಂದು ಸ್ವಲ್ಪ ವಿಡಿಯೋ ಹಾಕ್ಕೊಂಡಾರ. ಅವರು ಆ್ಯಕ್ಚುಲಿ ಅವ್ರಿಗೆ ಸರಿಯಾಗಿ ಮಾಡ್ಕೊಳಕ್ಕೆ ಬಂದಿಲ್ಲ, ಆದರೂ ಪ್ರಯತ್ನ ಮಾಡ್ಯಾರ. ಇರಲಿ ಅಂಥೇಳಿ ಸ್ವಲ್ಪ ಇದ್ರೊಳಗೆ ಆ್ಯಡ್ ಮಾಡಿ ನೋಡ್ರಿ. ಫಸ್ಟ್ ಹೆಂಗೆ ತೊಗೊಳ್ಳೋದು, ಅದನ್ನ ಎಷ್ಟು ತೊಗೊಳ್ಳೋದು ಅದನ್ನೆಲ್ಲ ಅವರು ಇಲ್ಲಿ ವಿಡಿಯೋದೊಳಗೆ ಕ್ಲಿಯರಾಗಿ ತೋರಿಸ್ಲಿಕ್ಕತ್ತಾರ ನೋಡ್ರಿ. ಅದು ಬಾಸ್ಕೆಟ್ ವೈರ್ ತೊಗೊಂಡಾರ, 2 ಬಂಡಲ್ ಹತ್ತದದು. ದೊಡ್ಡದಕ್ಕೆ 4 ಬಂಡಲ್, ಸ್ಮಾಲ್ ಸೈಜ್ ಇದ್ದದಕ್ಕೆ 2 ಬಂಡಲ್ ಅದು ವೈರ್ ಹತ್ತದ ನೋಡ್ರಿ. ಆ ಸೈಜ್ ಅವರಷ್ಟು ಎಷ್ಟು ಸೈಜ್ ತೊಗೊಂಡ್ರೆ ಆ ಸೈಜ್ ಒಂದೇ ಲೆವೆಲ್ಗೆ ಎಲ್ಲ ವೈರ್ಸ್ನ ಕಟ್ ಮಾಡಿ ಇಟ್ಕೊಂಡಾರ. ಈಗ ಮೊದಲಿಗೆ ಒಂದು ತೊಗೊಂಡು ಆ ಥರ ಫೋಲ್ಡ್ ಮಾಡ್ಯಾರ, 2ನೇ ತೊಗೊಂಡು ಆ ಫೋಲ್ಡ್ ಮಾಡಿದ್ರೊಳಗೆ ಸೇಮ್ ಅದೇ ಥರ ಫೋಲ್ಡ್ ಮಾಡಿ ಈಗ ಹಾಕಿ ಹೆಣಿಲಿಕ್ಕತ್ತಾರ ನೋಡ್ರಿ. ಇದು ಫಸ್ಟಿಗೆ ಫೌಂಡೇಶನ್ ಅಂತಾರಲ್ಲ, ಬಡ್ಡಿ ಬಾಸ್ಕೆಟದ ತಳ ಅಂತಾರಲ್ಲ, ಅದನ್ನು ಫಸ್ಟ್ ಹಚ್ಕೊಳಿಕತ್ತಾರ ನೋಡ್ರಿ. ಅದನ್ನು ಯಾಕಂದ್ರೆ ಡಬಲ್ ವೈರ್ ತೊಗೊಂಡವ್ರವರು, ಆಚೆ ಕಡೆ ಒಂದು ವೈರ್ ಈಚೆ ಕಡೆ ಒಂದು ವೈರ, 2 ಕುಲ್ಲ ಅವ ನೋಡ್ರಿ. ಅವು ಸಪ್ರೇಟ್ ಅವ, ಅವು ಸಪ್ರೇಟ್ದೊಳಗೆ ಅದನ್ನು ಆ ಥರ ಮಾಡ್ಕೇರಿ ಹಾಕಿದ್ರೆ ನೋಡ್ರಿ. ಅದು ಮಲಗು ಕುಂತು ಈಗ ಮತ್ತು ಅದನ್ನು 2 ಜೋಡಿಸ್ಕೋತಾರೆ ನೋಡ್ರಿ. ಆ ಕಡೆ ವೈರ್ ಈ ಕಡೆ ವೈರ್ 2 ಜೋಡಿಸ್ಕೊಂಡು ತೋರಿಸ್ಲಿಕ್ಕತ್ತಾರ ನೋಡ್ರಿ ಅವರು. ಈಗ ಒಂದು ಕೂಡ್ಸ್ಯಾರ ಸ್ಟೆಪ್ಪು ಕೂಡಿಸಿ, ಅಂದರೆ 2 ವೈರ್ ಚೇಂಜ್ ಇದ್ದವು. ಈಗ 2 ಸೇರಿಸಿ ಮತ್ತು ಅದ್ರೊಳಗೆ ಮತ್ತು ವೈರ್ನ ಹಾಕ್ಲಿಕ್ಕತ್ತಾರ ನೋಡ್ರಿ. ಸೂಕ್ಷ್ಮವಾಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ. ಆಲ್ರೆಡಿ ಇದು ಕೆಲವೊಬ್ರು ಹಾಕಿದ್ರು ಅಂದ್ರೆ ಅವ್ರಿಗಂತೂ ಫುಲ್ ಐಡಿಯಾ ಬರುತ್ತೆ ನೋಡ್ರಿ. ಸ್ವಲ್ಪ ಗೊತ್ತಿರಲಾರ್ದವ್ರಿಗೂ ಗೊತ್ತಾಗ್ತದೆ ನೋಡ್ರಿ. ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ರಿ ಗೊತ್ತಾಗ್ತೈತಿ ನೋಡ್ರಿ. ಅದು ಮತ್ತೆ 2 ಜೋಡಿಸ್ಕೊಂಡು ಮತ್ತು ಅದರೊಳಗೆ ಈಗ ಮತ್ತೊಂದು ವೈರ್ನ ಸಿಗಿಸಿ ಆ ಕಡೆ ಎಳೆದ್ರು ನೋಡ್ರಿ. ತುಂಬ ಈಸಿ ಐತಿ, ನಾನು ಹಾಕ್ಬೋದು, ನೀವು ನೋಡ್ತಾ ಇರೋರು ಟ್ರೈ ಮಾಡ್ಬೋದು ನೋಡ್ರಿ ಯಾವ ಥರ. ಯಾಕಂದರೆ ಮೇಲೆ ಮೊದಲು ಬಡ್ಡಿ ಹಚ್ಚಿಕೊಟ್ರೆ ಮೇಲೆ ಯಾರು ಬೇಕಾದವರು ಬಾಸ್ಕೆಟ್ ಹೆಣಿಬೋದು. ಯಾಕಂದ್ರೆ ಅದು ಮೇಲಿಂದ ಈಸಿ ಇರ್ತೈತಿ, ಕೆಳಗಡೆ ಫೌಂಡೇಶನ್ ಏನಿರ್ತಲ್ಲ ಅದು ಸ್ವಲ್ಪ ಟಫ್ ಅನ್ನಿಸ್ತೈತಿ ನೋಡ್ರಿ. ಅವ್ರು ಹೇಳಿಕತ್ತಾರ, ಅವ್ರದ್ದು ಧ್ವನಿ ಕ್ಲಿಯರಾಗಿ ಬಂದಿಲ್ಲ, ಹೀಗಾಗಿ ನಾನು ಮಾತಾಡತ್ತೀನಿ ನೋಡ್ರಿ. ಅವರು ಫಸ್ಟ್ ಒಂದೇ ಸೈಜ್ ವೈರ್ ತೊಗೊಂಡು ಕಟ್ ಮಾಡಿ ಇಟ್ಕೋಬೇಕು, ಎಲ್ಲ ಥರ ಕಟ್ ಮಾಡಿ ಇಟ್ಕೊಂಡಿನಿ ಅಂತ ಹೇಳಿಕತ್ತಾರು ನೋಡ್ರಿ. ಈ ಥರ ಕಟ್ ಮಾಡಿ ಇಟ್ಕೊಂಡು ಇವತ್ತು ಹೇಳಿಕತ್ತಾರ ಅವ್ರು. ಒಂದೇ ಸೈಜ್ ನೋಡ್ರಿ, ಅದು ಒಂದು ಮಾರ ಅಂತಿರಲ್ಲ, 2 ಕೈಲಿ ತೋರಿಸಿದ್ರಲ್ಲ ಒಂದು ಮಾರ, ಆ ಥರ ಅವ್ರು ಎಷ್ಟು ಬೇಕು ಅಷ್ಟು ವೈರ್ನ ಕಟ್ ಮಾಡಿ ಇಟ್ಕೊಂಡಾರ. ಅದನ್ನು 1 ಬೈ 1 ತೊಗೊಂಡು ಹೆಣ್ಕೋತ ಹೋಗ್ತಾರೆ ಹಂಗೆ ನೋಡ್ರಿ. ಈಗ ಮತ್ತೊಂದು ತೊಗೊಂಡು 2 ಕಡೆ ಜೋಡಿಸಿದ್ರೆ ಅದನ್ನು ಜೋಡಿಸಿ ಈ ಥರ ಹಿಂದ್ಗಡೆ ಬರ್ತೈತಲ್ಲ ಆ ಥರ ಫೋಲ್ಡ್ ಮಾಡಿ ನೋಡ್ರಿ. ಅದನ್ನು ಆ ಥರ ಫೋಲ್ಡ್ ಮಾಡಿ ಈಗ ಮೊದಲು ಏನಂದ್ರೆ ಹಾಕಿಟ್ಟಾರಲ್ಲ ಅದರೊಳಗೆ ಮತ್ತೆ ಈ ವೈರ್ನ ಹಾಕ್ತಾರೆ ನೋಡ್ರಿ. ಅದಕ್ಕೆ ಬಾಸ್ಕೆಟ್ ನೋಡ್ರಿ, ಅದೊಂದು ಏನಂತಾರೆ ಹವ್ಯಾಸ. ಅದು ಇಂಟ್ರೆಸ್ಟ್ ಕೊಟ್ಟು ಸೂಕ್ಷ್ಮವಾಗಿ ಯಾರು ನೋಡ್ತಾರೆ ಬೇಕಾದವರು ಕಲಿಬೋದು ನೋಡ್ರಿ. ಅವ್ರು ಬರೀ ಒಂದು ಮಂತ್ ಒಳಗೆ ಕಲ್ತಾರೆ ನೋಡ್ರಿ. ಅವರು ಭಾಳ ವರ್ಷ ಆಯ್ತು ಇದನ್ನೆಲ್ಲ ಮಾಡ್ಲಿಕ್ಕತ್ತು. ಮನೆಯೊಳಗೆ ಪಾಪು ಕೂಡ ಅವ್ರು ಇದನ್ನು ಮಾಡ್ತಾರೆ ನೋಡ್ರಿ. ಪಾಪುನು ನೋಡ್ಕೋತಾರೆ, ಹಾಗೆ ಈ ಥರ ಬಾಸ್ಕೆಟ್ ಹೆಣಿತಾರೆ. ಎಲ್ಲ ಥರ ಗಂಟೆನ ಕೀ ಸಿಂದಿಟ್ಟು ಹಾಕಿ ಅಲ್ಲಿಂದ ಟೇಬಲ್ ಕ್ಲಾತ್ ಎಲ್ಲ ಥರನೂ ಹೆಣಿತಾರೆ ನೋಡ್ರಿ. ಅವರು ಖಾಲಿ ಕೊಡಲ್ಲ ಮನ್ಯಾಗ ನೋಡ್ರಿ. ಅದನ್ನು ಮೊದಲೇ ಮಾಡ್ಕೊಂಡು ಇಟ್ಕೊಂಡಾರಲ್ಲ ಅದ್ರೊಳಗಿನ ವೈರ್ ತೊಗೊಳಿಕತ್ತಾರ ಅವ್ರಿಗೆ. 2 ತೊಗೋತಾರೆ ನೋಡ್ರಿ. ಫಸ್ಟ್ ಈ ಕಡೆ ಒಂದು ಅದನ್ನು ಈ ಥರ 2 ಕಡೆ ಫೋಲ್ಡ್ ಮಾಡಿ ತೊಗೋಬೇಕು. ನಂತರ ನೋಡ್ರಿ ಆ ಥರ ಫೋಲ್ಡ್ ಮಾಡಿದ್ದು ಮತ್ತೊಂದು ವೈರ್ಗೆ ಹಾಕೋತಾರೆ. ಈಗ ಇದೇ ಥರ ಹಾಕೊಳ್ಳೋದು ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್. ಅದ್ರೊಳಗೆ ನಾವು ಮೊದಲೇ ನಾವು ಫ್ರೀ ಇದ್ದಾಗ ಎಲ್ಲ ಒಂದೇ ಸೈಜ್ ಕಟ್ ಮಾಡಿ ಇಟ್ಕೊಂಡು ಬಿಡ್ಬೋದು. ಈ ಥರ ನಾವು ಒಂದು ಬಾಸ್ಕೆಟ್ ಹೆಣೋದಕ್ಕೆ ಕುಂತಾಗ 1 ಬೈ 1 ತೊಗೊಂಡು ಈಸಿಯಾಗಿ ಹೆಣ್ಕೋಬೋದು ನೋಡ್ರಿ. ಈ ಥರ ಹೆಣ್ದಾರವರು ಫಸ್ಟ್ ಬಡ್ಡಿ ಯಾವ ಥರ ಹಚ್ಚೋದನ್ನು
ಅದನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಂಡೀನಿ. ಈಗ ಅವರು ಇಷ್ಟು ತೊಗೊಂಡು ಬಂದಾರೆ ನೋಡಿರಿ. ಈಗ ಯಾವ ಥರ ಬಂದಿದೆ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ಲಿಕ್ಕತ್ತಾರ ಅವರು. ಹಾಗೆ ಹೇಳಿಕತ್ತಾರ, ಅವ್ರ ಧ್ವನಿ ಕ್ಲಿಯರಿಟಿ ಇಲ್ಲ ನೋಡಿರಿ. ಹೀಗಾಗಿ ನಾನೇ ಹೇಳೋದಾಯ್ತು. ಈ ಥರ ಬರುತ್ತೆ ನೋಡಿರಿ, ಅದು ಫಸ್ಟ್ ಫೌಂಡೇಶನ್. ಇದ್ರ ಜೊತೆ ನಾವು ಬೇರೆ ವೈರ್ನ ಅಂದರೆ ಬೇರೆ ಕಲರ್ಸ್ನ ಕಾಂಬಿನೇಷನ್ ಮಾಡ್ಕೋಬೋದು. ಇನ್ನು ಮುಂದ್ಗಡೆ ಬರ್ತೈತೆ ನೋಡಿರಿ, ಯೆಲ್ಲೋ ಕಲರ್ ಕಾಂಬಿನೇಷನ್ ತೊಗೊಂಡಾರ. ಈಗ ಮತ್ತೆ ಅದೇ ಥರ ಹೆಣಿತಾ ಹೋಗ್ತಾ ಇದ್ದಾರೆ. ಅಲ್ಲಿ ಅದ್ರದ್ದು ಮನಿಗಳನ್ನು ಎನಿಸ್ಲಿಕ್ಕತ್ತಾರ ನೋಡಿರಿ ಅವರು. ನೋಡ್ರಿ ಅದನ್ನು ಮನಿಗಳ ಎನಿಸ್ಕೆರೆ ಹಾಕ್ತಾರೆ ಅವರು. ಎಷ್ಟು ಬೇಕು ಸೈಜ್ ಅಷ್ಟೇ. ಸ್ಮಾಲ್ ಸೈಜ್ ಬೇಕಾದ್ರೆ 12, ಸ್ವಲ್ಪ ಬಿಗ್ ಸೈಜ್ ಬೇಕಾದ್ರೆ 24, ಈ ಥರ ಅದನ್ನು ಮನಿಗಳ ಎನಿಸಿ ಹಾಕ್ಕೊಳ್ತಾರೆ ನೋಡಿರಿ. ಅದನ್ನು ನೋಡಿರಿ ಯಾವ ಥರ ಅದನ್ನು ಹಚ್ಕೋಬೇಕು ಅನ್ನೋದನ್ನು, ಯಾವ ಥರ ಜೋಡಿಸ್ಕೋಬೇಕು ಅನ್ನೋದನ್ನು, ವಯರ್ನ ಎಷ್ಟು ಸೈಜ್ ತೊಗೋಬೇಕು ಅನ್ನೋದನ್ನು, ಯಾವ ಥರ ಫೋಲ್ಡ್ ಮಾಡ್ಕೋಬೇಕು ಅನ್ನೋದನ್ನು ಎಲ್ಲ ಥರನೂ ಅವರು ಕ್ಲಿಯರಾಗಿ ನಿಮ್ಮ ಮುಂದೆ ತೋರಿಸೋದಕ್ಕೆ ಟ್ರೈ ಮಾಡಿದ್ರೆ. ಹೆಚ್ಚಿಗೆ ಉಳಿದಿದ್ದನ್ನು ಅವರು ಕಟ್ ಮಾಡ್ಕೊಂಡ್ರೆ ನೋಡಿರಿ ವಯರ್ನ. ನೋಡಿರಿ ಇದು ಫಸ್ಟ್ ಬಡ್ಡಿ, ಇದು ಅದು ಕಂಪ್ಲೀಟ್ ಆಯಿತು. ಅದ್ರ ಮುಂದೆ ಇನ್ನು ಬೇರೆ ಥರ ಜೋಡಿಸ್ಕೊಂಡು ಅದನ್ನು ಫುಲ್ ಕಂಪ್ಲೀಟ್ ಮಾಡ್ಬೇಕು ನೋಡಿರಿ. ಅಲ್ಲಿ ಮನಿ ಎನಿಸ್ಲಿಕ್ಕತ್ತಾರ ನೋಡಿರಿ ಅವರು. ಅಂದರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತೇಳಿ ಮನಿ ಎಣಿಸ್ಕೊಂಡು ಹಾಕಬೇಕಾಗ್ತೈತೆ ಅದು. ನೋಡಿರಿ ಈ ಥರ ರೆಡ್ ಕಲರ್ ಬಾಸ್ಕೆಟ್ ವೈರ್ ಐತಿ. ಈಗ ಬಡ್ಡಿ ಹಚ್ಚಾತಾರ ನೋಡಿರಿ ಅವರು. ಇಷ್ಟು ಹಚ್ಚಾರ, ಈಗ ಇಷ್ಟು ಹೆಣ್ಲಿಕ್ಕತ್ತಾರ. ಅದು ಕಲ್ತ್ರೆ ನೋಡಿರಿ ತುಂಬ ಈಸಿ ಐತಿ. ಎಲ್ಲ ಥರ ಹೆಣಿತಾರೆ ನೋಡಿರಿ ಅವರು. ದೇವಸ್ಥಾನಕ್ಕೆ ಹೋಗೋದಕ್ಕೆ ಬುಟ್ಟಿ ಟೈಪ್ ಬರ್ತಾವೆ ನೋಡಿರಿ ಇವು ಬಾಸ್ಕೆಟ. ಸ್ಮಾಲ್ ಸೈಜ್ ಆಯಿತು, ಬಿಗ್ ಸೈಜ್ ಆಯಿತು, ಎಲ್ಲ ಥರ ಹೆಣಿತಾರೆ ನೋಡಿರಿ ಅವರು. ನಾನು ಅವ್ರ ಮನೆಗೆ ಬರ್ಬೇಕಂದ್ರೆ ಬರೋದೇ ಆಗಿರಲಿಲ್ಲ. ಇವತ್ತು ನೋಡಿರಿ ಟೈಮ್ ಮಾಡ್ಕೊಂಡು ಬಂದೀನಿ. ಫೋನ್ ಹಚ್ಚಾತಿದ್ರು ಅವ್ರು ಬೆಳಗ್ಗೆಯಿಂದ, ಸೊ ಬರೋದೇ ಆಗಿರಲಿಲ್ಲ. ಹಿಂಗೆ ಹೆಣಿತಾರೆ ನೋಡಿರಿ. ಅದೇನು ಈಸಿ ಐತಿ, ಲಕ್ಷ ಕೊಟ್ಟು ನೋಡಿದ್ರೆ ಬರುತ್ತೆ. ನಾವು ಇಂಟ್ರೆಸ್ಟ್ ಕೊಡೋದಿಲ್ಲ, ಬರೋದಿಲ್ಲ. ಈ ಥರ ಹಿಂಗೆ ಹಾಕ್ಕೊಳ್ಳೋದು. ಹಾಂ, ಇದು ಕೆಳಗಿನ ತೊಗೊಂಡು ಹಿಂಗೆ ಹಾಕೋದು, ಇದನ್ನು ಹಿಂಗೆ ಹಾಕೋದು, ಇದರ ಹಾಕಿ ಈ ಥರ ನಿಮಗೆ ಅದು ಪ್ರಾಕ್ಟೀಸ್ ಅದಲ್ಲ, ಎಷ್ಟು ಈಜಿ ಕೂತ್ಬಿಡ್ತದೆ. ಒಂದು ಸಲ ತೊಗೊಂಡು ಮತ್ತು ಇದರೊಳಗೆ ಕಲರ್ಸ್ ಒಳಗೆ ಏನಿರ್ಬೋದು, ಕಲರ್ ಹಳದಿ ಕೂಡ್ಸ್ಕೋಬೇಕು ರೀ. ಹಳದಿ ಇನ್ನೊಂದು ಹಳದಿ ಬರ್ತದೆ ಅನ್ರಿ ಇದ್ರಾಗ. ಹಳದಿ ಮಿಕ್ಸ್ ಮಾಡ್ಕೋಬೇಕು. ಮೊದಲ ರೆಡ್ ಕಲರ್ ಇಟ್ಟು ತೊಗೊಂಡು ಮ್ಯಾಗ ಹೆಂಗೆ ಹೆಣ್ಕೊತ ಹೋಗ್ತೀರಿ, ಮುಂದೆ ತೊಗೋಬೇಕೇನದನ. ಮುಂದೆ ಲಾಸ್ಟ್ ಬಡ್ಡಿ ಎಲ್ಲ ಮುಗಿತದ ರೀ. ಹಾಂ, ಮುಗಿಯನ ಆಮ್ಯಾಗ ಹಳದಿ ವಯರ್ ಹಚ್ಕೋಬೇಕು. ಅದು ಡಿಸೈನ್ಸ್ ಬರ್ತಾರೆ ಮ್ಯಾಗ. ಹಾಂ ರೀ, ಈ ಥರ ಹೆಣ್ಕಿ ಬರ್ತೈತೆ ನೋಡ್ರಿ ಅವ್ರು ಹೊಂದಿದ್ದು. ಎಷ್ಟು ಚೆನ್ನಾಗಿ ಬಂದೈತಿ ಸ್ಟೆಪ್ ಬೈ ಸ್ಟೆಪ್ಪು. ಇದು ಎಷ್ಟು ಸಾಲು ಕೊಡ್ಬೇಕ್ರಿ ಇವು? ಹಿಂಗೆ 26 ರೀ. ಹಾಂ, 12 ನಿಮಿಷ ನೋಡಿರಿ ಎಷ್ಟು ಚೆನ್ನಾಗಿ ಮಾಡ್ಯಾರ. ಮಾಡಿರಿ ನೀವು ಕಂಟಿನ್ಯೂ. ಎಷ್ಟು ಒಂದು ಬಾಸ್ಕೆಟ್ ಎಣಿಬೇಕಾರೆ ಎಷ್ಟು ದಿನ ತೊಗೋತೀರಿ ನಾವು? ಇದು ಹಾಂಗೆ ಕುತ್ತು ಹಾಕಿದ್ರೆ ಒಂದು 3 ದಿನ ಆಗ್ತದೆ ರೀ. ಹಾಂ, 3 ದಿವಸ. ಹಾಂ, ಒಂದು ಸ್ಮಾಲ್ ಬಾಸ್ಕೆಟ್ ಎಣಿವೆ 3 ದಿನ. ಮತ್ತು ಹುಡುಗರು ಕೂಡ ಅದು ದೊಡ್ಡದೇ ಐತ್ರಿ. ಮತ್ತು ಈಗ ಚೀನಿ ಹೋಗ್ಬೇಕಾದಳು ಯಾವಾಗ ಮಾಡ್ತೀರಿ? ಚೀನಿ ಬಾಸ್ಕೆಟ್ ಒಯ್ಲ ನಿಮ್ದು? ಒಯ್ಲಿ ಒಯ್ತಿ ನೋಡು, ರೊಕ್ಕ ಕೊಡಲ್ಲ ನಾವು. ಸ್ಮಾಲ್ ಬಾಸ್ಕೆಟ್ ಅದ ನೋಡ್ರಿ. ಈಗ ಆಲ್ರೆಡಿ ಒಂದು ಬಾಸ್ಕೆಟ ಇಲ್ಲಿ ಹೆಣದಿಟ್ರ ನೋಡ್ರಿ, ಎಷ್ಟು ಚೆನ್ನಾಗೈತಿ ಇದು. ನೋಡ್ರಿ ಕಲರ್ ಕಾಂಬಿನೇಷನು ಚೆನ್ನಾಗೈತಿ. ಕಲರ್ ಗುಲಾಬಿ ಕಲರು, ಒಳಗಡೆ ಒಂದು ಸ್ವಲ್ಪ ವೈಟ್ ಇಲ್ಲ ಕ್ರೀಮ್ ಕಲರ್ ಮಿಕ್ಸ್ ಐತೆ ನೋಡ್ರಿ. ವಯರ್ ಬಾಸ್ಕೆಟ್ ವಯರ್ದು ನೋಡ್ರಿ ಬುಟ್ಟಿಗತ್ನೆ. ನಾನು ಗೋಕರ್ಣಕ್ಕದು ಪ್ರವಾಸಕ್ಕೆ ಹೋದಾಗ ಈ ಥರ ಬುಟ್ಟಿ ಇದ್ರಲ್ಲೇ ಬರ್ತಾವಲ್ರಿ, ಬಿದಿರ್ಲೆ. ಆ ಬಿದಿರ್ಲೆ ಬಂದಾಗ ನಾವು ಎಷ್ಟು ಚಂದ ಅನ್ನಿಸ್ತಾವೆ ಅಂತೇಳಿ ತೊಗೋತಿದ್ವಿ. ಈಗ ಈ ಥರ ಬಾಸ್ಕೆಟ್ ವಯರ್ಲೆ ಹೆಣಿದ್ರೆ ತುಂಬ ಚೆನ್ನಾಗಿ ಅನಿಸ್ತದೆ. ಬೇಕಾದಂಗೆ 2 ಕಾಯಿ ಕೂಡ್ತಾವ, ಬೇಕಾದಂಗೆ ಎಡೆ ಇಟ್ಕೋಬೋದು. ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿ ಅನಿಸ್ತದೆ ನೋಡಿರಿ ಬುಟ್ಟಿ. ನೋಡಿರಿ ಎಷ್ಟು ಚೆನ್ನಾಗೈತಿ. ಈಗ ಹೆಣ್ಯಾಕತ್ತಿದ್ದು ಮಾಡೆಲ್ ಇದೇ ಥರ. ಈಗ ನೀವು ಹೆಣ್ಲಿಕತ್ತಿರ ಆ ಥರ ಬೇರೆದ ನೋಡಿರಿ. ಇದೊಂದು ಮಾಡೆಲ್ ಹೆಂದಾರ ಅವರು. ಬೇಕಾದವ್ರಿಗೆಲ್ಲ ರಗಡ್ಸಲ ಹೆಣದು ಕೊಟ್ಟಾರ ನೋಡಿರಿ. ಎಷ್ಟು ಸಖತ್ತಾಗೈತಿ, ನೋಡೋದಕ್ಕೂ ತುಂಬ ಚೆನ್ನಾಗೈತಿ ನೋಡಿರಿ. ಇದೊಂಥರ ಬಾಸ್ಕೆಟ್ ಹೆಂದಾರ. ಈಗೇನು ಇದನ್ನು ಹೆಣಿಲಿಕ್ಕತ್ತಾರಲ್ಲ, ಇದೇ ಮಾಡೆಲ್ ನೋಡಿರಿ. ಈಗ ಅವ್ರು ಹೆಣಿಲಿಕ್ಕತ್ತಿದ್ದು ಇದು ತುಂಬ ಚೆನ್ನಾಗೈತಿ. ಇಷ್ಟೇ ಸ್ಮಾಲ್ ಸೈಜ್. ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೊರಗಡೆ ಸ್ವಲ್ಪ ಏನಾದರೂ ಕಾಯಿಪಲ್ಯ ಅದು ತೊಗೊಂಬರ್ಬೇಕಾದ್ರೂ ಒಯ್ಬೋದು. ಬೇಕಂದ್ರೆ ಸ್ವಲ್ಪ ಅಷ್ಟೇ, ಒಂದು ಒಬ್ರಿಗೆ ಏನರ ಕಾಯಿಪಲ್ಯ ತೊಗೊಂಬರೋದಕ್ಕೆ ಇಷ್ಟೇ ಸೈಜ್ ಒಯ್ದು ಬೇಕಾದಂಗೆ ತೊಗೊಂಬರ್ಬೋದು ನೋಡಿರಿ. ಇಲ್ಲಿ ಡಿಸೈನ್ ಬಂದೈತಿ. ಇಲ್ಲಿ ಈ ಥರ ಡಿಸೈನ್, ಈ ಥರ ಇಲ್ಲೆಲ್ಲ
ಅಲ್ಲಿಂದ ಇದ್ರೊಳಗೂ ಒಂದು ಸ್ವಲ್ಪ ಕಲರ್ ಕಾಂಬಿನೇಷನ್ ಒಳಗೆ ಗ್ರೀನ್ ಕಲರ್, ಸ್ವಲ್ಪ ಗುಲಾಬಿ ಕಲರ್. ಹಾಂ ನೋಡಿರಿ, ಇಲ್ಲಿ ಇದೊಂಥರ ಮಾಡಲೇ ಬೇರೆ ಐತಿ ನೋಡಿರಿ. ಈಗ ಇವೆರಡು ಹೆಣದ ಇಟ್ಟಾರು, ತುಂಬ ಚೆನ್ನಾಗಿ ಬಂದ ನೋಡಿರಿ. ನೋಡಿರಿ, ಯಾರೆಲ್ಲ ನೋಡ್ಲಿಕ್ಕತ್ತೀರಿ, ಇಷ್ಟ ಆಗಿತ್ತಂದ್ರೆ ಮೊದಲೇ ಲೈಕ್ ಮಾಡಿರಿ. ತುಂಬ ಚೆನ್ನಾಗಿ ಮಾಡ್ಯಾರ ನೋಡಿರಿ ಬಾಸ್ಕೆಟ, ಯಾವ ಥರ ಹೆಣ್ದಾರ. ಬಾಸ್ಕೆಟ್ ಅದು ಬೇಕಾದ್ರೆ ಕಾಮೆಂಟ್ ಮಾಡಿರಿ ನನ್ನ ಕಾಮೆಂಟ್ ಬಾಕ್ಸ್ ಒಳಗೆ, ಬೇಕಂದ್ರೆ ನಾ ಪಾರ್ಸೆಲ್ ಕೊಟ್ಟು ಕಳಿಸ್ತೀನಿ ನಿಮಗೆ. ನೋಡಿರಿ ಹೆಣದು ಕೊಡ್ತಾರೆ. ದುಡ್ಡು ಇಂಪಾರ್ಟೆಂಟ್ ಅಲ್ರಿ ಈ ಸದ್ದ. ಈ ಥರ ಬಾಸ್ಕೆಟ್ ನಮಗೆ ಯಾವ ಥರ ಮನೆ ಒಳಗೆ ಯೂಸ್ ಆಗ್ತಾವೆ, ನಮಗೆ ಎಷ್ಟು ಚೆನ್ನಾಗಿ ಲುಕ್ ಅನ್ನಿಸ್ತದೆ ಅನ್ನೋದು ಇಂಪಾರ್ಟೆಂಟ. ನೋಡಿರಿ ಎಷ್ಟು ಚೆನ್ನಾಗವ ನೋಡಿರಿ. ಇದೊಂದು ಮಾಡಲ್ ಹೆಣ್ದಾರ ನೋಡಿರಿ, ಇದು ಚೆನ್ನಾಗೈತಿ, ಬುಟ್ಟಿ ಟೈಪು. ಇದು ನಮ್ದು ಐತಪ್ಪ ಚಿನ್ನು, ನೋಡಿರಿ ಚೆನ್ನಾಗೈತಲ್ಲ. ಕೆಳಗಿಡಮ್ಮ, ಇಲ್ಲಿ ಯಾವ ಥರ ಡಿಸೈನ್ ಎಲಿ ಟೈಪ್ ಬಂದ ನೋಡಿರಿ. ನೋಡ್ರಿ ನಮ್ಮ ಸಸಿ ನಮ್ದು ಅದಂತೇಳಿ ಮೊದಲು ಕಿತ್ಕೊಳಕತ್ತಾಳ ನೋಡಕಿ. ನಾವು ಒಯ್ತೀವಿ ಮನೆಗೆ ಒಯ್ತೀವಿ ನಾವು ಇದನ್ನು. ಬಾಸ್ಕೆಟ್ ನಮ್ದು ಐತಿ. ಹಾಂ, ಆಕಿ ನಮ್ಮ ಸಸಿ ಅಂಡಿ ಅಂದ್ರ ಚಿನ್ನು. ಹಾಂ ನೋಡಿರಿ, ಈ ಥರ ಬಂದೈತಿ ಒಳಗಡೆ ಎಲ್ಲ. ನಿಮ್ಮದೇ ಅವ, ನಿಮ್ಮದೇ ಇದು ಎಲ್ಲ. ಈಗ ದೊಡ್ಡ ಬಾಸ್ಕೆಟ್ ಇದೆ, 4 ಬಂಡಲ್ ಬೇಕು. ಸಣ್ಣದಕ್ಕೂ 2 ಈಗ 2 ಹೋಗ್ಯಾವ. ಹಾಂ ಬಾಸ್ಕೆಟ್ ರೀ ಸರಿ. ಎಂದಕ್ಕೆ ಏನಾಗಲ್ಲ ಏನಾಗಲ್ಲ, ಅವೇನು ಇದು ಇರ್ತಾವೆ. ಹಾಂ ಬಾಸ್ಕೆಟ್ ಮಾರ್ಕೊಂಡು ಬರ್ರಿ. 200 ರೂಪಾಯಿ 300 ರೂಪಾಯಿ ಹೇಳ್ರಿ. ಹಾಂ ಹಾಂ ತೊಗೊಂಬರಲ್ಲ, ಹಳದಿ ಕಲರ್ ಯೆಲ್ಲೋ ಕಲರ್ ತೊಗೊಂಬ. ಈಗ ಇದು ಯೆಲ್ಲೋ ಕಲರ್ ಚಂದ ಅನ್ನಿಸ್ತದೆ, ಒಳಗಡೆ ಹಾಕಿರ ಚಂದ ಅನ್ನಿಸ್ತದೆ. 2 ಒಮ್ಮೆ ತಂದಿಟ್ಬಿಟ್ರೇನ? ಹಾಂ ಹೆಂಗೆ ಕೆ ಜಿ ಕೊಡ್ತಾರೇನು? ಇದು 50 ರೂಪಾಯಿ ಬಂಡಲ್ ರೀ. ಇಂಥವು 4 ಹೋಗ್ತಾವ್ರೆ ದೊಡ್ಡಕ್ಕೆ. 4 ಬಂಡಲ್ ಅಂತ ಅತ್ಲ 4 ಬಂಡಲ್ 200 ರೂಪಾಯಿ ಆಯ್ತು. ಇದಕ್ಕೆ ವಯರ್ಗೆ 200 ರೂಪಾಯಿ. ನೋಡಿರಿ, ಈಗ ಮತ್ತು ಯೆಲ್ಲೋ ಕಲರ್ ವಯರ್ ತೊಗೊಂಡು ಅದ್ರೊಳಗೆ ಮಿಕ್ಸ್ ಮಾಡಿ ಮತ್ತೆ ಬೇರೆ ಥರ ಹೆಣ್ಲಿಕ್ಕತ್ತಾರ ನೋಡಿರಿ. ಅದು ಎಷ್ಟು ಸಾಲು ಕುಂತಾವು, ಹೆಂಗೆ ತೊಗೋಬೇಕನ್ನೋದನ್ನ ಹೇಳ್ತಾ ಹೊಂಟಾರ ಅವರು. ನೋಡಿರಿ, ಈಗ ಉದ್ದಕ್ಕೆ 24, ಈ ಕಡೆ 12 ಕೂಡ್ತಾವೆ ನೋಡಿರಿ. ನೋಡಿರಿ, ಈಗ ಅದು ನಾವು ಬೇರೆ ವಯರನ್ನು ಮಿಕ್ಸ್ ಮಾಡ್ಕೋಬೋದು ತಂದೆಲ್ಲ. ಸೊ ಈಗ ಹಳದಿ ಕಲರ್ ವಯರ್ ತೊಗೊಂಡ್ರೆ ಅದೇ ಥರನೇ ಹೆಣಿದು ನೋಡಿರಿ. ಅಂದ್ರೆ ಅದನ್ನ ಅದು ರೆಡ್ ಕಲರ್ ವಯರ್ ಐತಲ್ಲ, ಅದನ್ನು ಇದ್ರೊಳಗಡೆ ತೊಗೊಂಡು ಹೆಣಿತಾ ಹೋಗ್ತಾ ಇದ್ದಾರೆ ನೋಡಿರಿ. ಬೇಕಾದರೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ ಅದ್ರೊಳಗೆ ಹಾಕ್ತಾ ಹೋಗ್ಬೋದು ನಾವು. ನಮ್ಗೆ ಯಾವ ಕಲರ್ ಚೆನ್ನಾಗಿ ಅನಿಸ್ತದೆ ಅದನ್ನು ಹಾಕ್ಬೋದು ನೋಡಿರಿ. ಬೇಕಾದ ಕಲರು ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು ನಾವು ಬಾಸ್ಕೆಟ್ನ ಹೆಣ್ಕೋಬೋದು. ತುಂಬ ಚೆನ್ನಾಗಿ ಹೆಣ್ಲಿಕ್ಕತ್ತಾರೆ ನೋಡಿರಿ ವೈನಿಯರು. ನೀವು ಒಂದು ಸಲ ಮನೆಯೊಳಗೆ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರ್ತೈತೆ ನೋಡಿರಿ. ನೋಡ್ರಿ, ಅವ್ರ ಮಾಮಿ ಇಷ್ಟು ಬಾಸ್ಕೆಟ್ ಏನದಾಳು, ನಮ್ಮ ಪ್ರಗತಿ ಮಾರ್ಲಕ್ಕೆ ಹೋಗ್ತಾತ್ ನೋಡ್ರಿ. ಈಗ ಸೈಕಲ್ ಅದ. ಹಾಂ ಸ್ಕೂಟಿ ಮ್ಯಾಗ ಇವೆಲ್ಲ ಬಾಸ್ಕೆಟ್ ತೊಗೊಂಡು ಹೋಗಿ ಮಾರ್ಕೊಂಡು ಬಂದು ದುಡ್ಡು ಕೊಡ್ತಾತ್ ನೋಡ್ರಿ ಅವ್ರ ಮಾಮಿ ಕೈಯಾಗ. ಹೆಂಗೆ ಒಂದ್ರಿ ಬಾಸ್ಕೆಟ್? ಹೆಂಗೆ ಒಂದ್ರಿ? 10 ರೂಪಾಯಿ. ಅಯ್ಯೋ ತಾಯಿ ಜಗದಂಬ, ಎಲ್ಲ 10 ರೂಪಾಯಿಗೆ ಏನು ಬರಲ್ಲ. 50 ರೂಪಾಯಿ ಅಲ್ಲ ಊಟ. ಎಷ್ಟು ರೂಪಾಯಿ? 100 ರೂಪಾಯಿ. 200 ಮಾರ್ಕೊಂಬರ್ರಿ ಪಟ್ನೆ. ಹೊಳ್ಳೆಸ್ರಿ. ಹಾಂ ಬಾಸ್ಕೆಟ್ ರೀ ಅನ್ಬೇಕು ನೋಡ್ರಿ. ಬೀಗ್ರ ಮನೆಗೆ ಬಂದೇವಿ. ನಮ್ಮ ಮಗಳು ನೋಡ್ರಿ
ನಮ್ಮ ಸೊಸಿದ ಗಾಡಿಗೆ ಕಿತ್ಕೊಂಡ್ಬಿಟ್ಟಾಳ ತಾನೇ ಆಟ ಆಡ್ಲಿಕ್ಕತ್ತ. ಏ ಬಾ ಚಿನ್ನು, ನೀನು ಗಾಡಿ ತೊಗೊಂಡಾಳ ನೋಡಕಿ. ಕುಂದ್ರ ಬಾ ನೀ ಬಾ ಕುಂದ್ರ ಬಾ. ಆ ದಾರ ಸಿಕ್ಕೊಂಡದೆ ನೋಡು ಚಿನ್ನು, ತಂಗಿದೈತಿ ಬಿಡೋದು. ಗಾಡಿ ಹೊಡ್ಯೈತಿ ಎನ್ನಿ ಮತ್ತು ಬಂದು ಹಾಸ್ತಿರಲ್ರಿ ನೀವು, ಸಿದಾಡ್ರಿ. ಆಕೆ ತಕ್ಕೋತಾಳ ಬಿಡು ಚಿನ್ನು. ಏ ಚಿನ್ನಿ, ನಿಮ್ಮ ಗಾಡಿ ಒಯ್ತೆ ನೋಡು, ಇದೊಂದು ಗೊಂಬೆ ಒಯ್ತೆ ನೋಡು. ಭಾಳ ಚೆನ್ನದಾಳ ನೋಡ್ರಿ ಈಕಿ, ಅಷ್ಟು ಸೈಲೆಂಟ್ ಅದಾಳು ಚಿನ್ನಿ. ಏ ಚಿನ್ನು, ಕೊಡಲ್ಲ ಗೊಂಬಿ ನೋಡು ನೀನು ಗೊಂಬಿ. ನೋಡ್ರಿ ಇವೆಲ್ಲ ಬಾಸ್ಕೆಟ್ ಎಲ್ಲ ನಾವು ತೊಗೋತೀವತ್ತ. ಸಸಿ ಹಿಡ್ಕೊಂಡಿದ್ದು ಬಿಟ್ಟ ನೋಡ್ರಿ, ನಾವು ನಮ್ಮ ಮನೆಗೆ ಒಯ್ತೀವತ್ತ. ಚಿನ್ನಿ ಒಯ್ಲ ಇವು ಮನೆಗೆ, ಇವು ಒಯ್ಲಿ ಕೊಡಲ್ಲ ಆಗ ನೋಡ್ರಗ. ನಾವು ಒಯ್ತೀನಂತ ಹೊರಗೆ ತೊಗೊಂಡು ಹೊಂಟಾಳಕಿ. ಒಯ್ತೀನ ನೀ ಹೋಗಿ ಹೊರಗೆ, ನಾವು ಒಯ್ತೀನಿ. ಇನ್ನೂ ಒಂದು ಐತಿ ಒಳಗಡೆ ನೋಡ್ರಗ. ನಾವು ಒಯ್ತೀನಂತ ಹೊರಗೆ ತೊಗೊಂಡು ಹೊಂಟಾಳ. ನೋಡಿರಿ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ವೈನಿಯರು ತುಂಬ ವೆರೈಟಿ ಒಳಗೆ ಎಲ್ಲ ಥರ ಮಾಡಲ್ಸ್ ಈ ಥರ ಬಾಸ್ಕೆಟ್ನ ಹೆಣಿತಾರೆ ನೋಡಿರಿ. ಕೆಲವೊಂದಿಷ್ಟು ಜನ ಒಯ್ದಾರು ಬಾಸ್ಕೆಟ್, ಯಾರ್ಯಾರಿಗೆ ಬೇಕಾಗಿದ್ದವರೆಲ್ಲ ತೊಗೊಂಡಾರು. ತುಂಬ ಚೆನ್ನಾಗಿ ಹೆಣ್ದಾರೆ ಅವರು. ಸೊ ನಾನು ಒಂದು ತೊಗೊಂಡೆ, ಎರಡು ತೊಗೊಂಡೆ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿನಿ. ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿರಿ. ಮೊದಲು ಯಾರೆಲ್ಲ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಮೊದಲು ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ, ಅದೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತೆ ಒಂದು ನ್ಯೂ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.